ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ತಂದೆ, ಮಗ, ಪವಿತ್ರ ಆತ್ಮರ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ನೋಡಿ ಪ್ರಿಯರೇ, ಈ ಮುಂಜಾನೆ ಸಮಯವನ್ನು ದೇವರು ನಮಗೆ ನೋಡೋ ಭಾಗ್ಯವನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಇದನ್ನು ನೋಡೋ ಭಾಗ್ಯವಿಲ್ಲ. ನಮಗೆ ಇದನ್ನು ನೋಡೋ ಭಾಗ್ಯ ಸ್ವಲ್ಪ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವ. ಬನ್ನಿ ಪ್ರಿಯರೇ, ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯ 1ನೆಯ ವಚನ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನ ಹಸಿರು ಗಾವಲುಗಳನ್ನು ತಂಗಿಸುತ್ತಾನೆ. ನೋಡಿ ಪ್ರಿಯರೇ, ಯೆಹೋವ ನಮಗೆ ಕುರುಬನು, ಅವು ಕೊರತೆ ಪಡುವುದಿಲ್ಲ. ಆತ ನಮ್ಮ ಕುರುಬನಾಗಿರುವಾಗ ನಮಗೆ ಎಂದಿಗೂ ಕೊರತೆ ಇಲ್ಲ ಪ್ರಿಯರೇ. ಆತನ ಹಸಿರು ಗಾವಲುಗಳು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಸದಾಕಾಲ ನಮ್ಮ ಜೊತೆಗಿದ್ದು ಕಾಪಾಡುವ ದೇವರಾಗಿದ್ದಾರೆ. ಆತ ನಮ್ಮ ಕುರುಬನಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ನಾವು ಯಾಕೆ ಪ್ರಿಯರೇ ಭಯಪಡಬೇಕು? ಯಾಕೆ ನಾವು ಯಾವಾಗಲೂ ಕಣ್ಣೀರಲ್ಲಿ ಕುಗ್ಗಿ ಹೋಗಿರಬೇಕು, ನಿರಾಶೆಯಲ್ಲಿರಬೇಕು? ಯಾಕಂದರೆ ಕರ್ತನ ಕುರುಬನಾಗಿದ್ದ ಮೇಲೆ ನಾವು ಯಾಕೆ ಪ್ರಿಯರೇ ಭಯ ಅಪ್ಪಜಿ ಬರೋದು ಬಿಡ್ಲೆ ಕರ್ತನ ನಮ್ಮ ಕುರುಬನ ಆದಮೇಲೆ ನಾವು ಯಾಕೆ ಭಯಪಡಬೇಕು ಪ್ರಿಯರೇ? ಆತ ನಮ್ಮ ಕುರುಬನು, ಆತ ನಮ್ಮ ನಡೆಸುವಾತನಾಗಿದ್ದಾನೆ. ಆತನು ಕೈ ಬಿಡದೆ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆತನು ಒಮ್ಮೆ ನಮ್ಮ ಕೈ ಹಿಡಿದ ಮೇಲೆ ಆತನ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಯುಗದ ಸಮಾಪ್ತಿವರೆಗೂ ನಮ್ಮ ಜೊತೆಗಿದ್ದು ನಡೆಸ್ತಾನೆ ಎಂದು ವಾಗ್ದಾನ ಕೊಟ್ಟ ದೇವರು, ಆತ ನಂಬಿಕಸ್ಥನಾದ ದೇವರಾಗಿದ್ದಾರೆ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬಳು ನಿನ್ನ ಮಧ್ಯದಲ್ಲಿ ನಿಲ್ಲನೊಂದು ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಧೈರ್ಯವಾಗಿರಿ, ಆತ ನಮಗೆ ಕುರುಬನಾಗಿದ್ದಾನೆ. ಆತನ ಹಸಿರು ಗಾವಲುಗಳು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ಪ್ರಿಯರೇ. ಸದಾಕಾಲ ಕರ್ತನಲ್ಲಿ ಬನ್ನಿರಿ, ಕರ್ತನ ವಾಕ್ಯವನ್ನು ಧ್ಯಾನಿಸಿರಿ. ಯಾಕೆಂದರೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅದು ಬಹು ಫಲಕಾರಿಯಾಗುವುದು ಪ್ರಿಯರೇ. ಕರ್ತನನ್ನು ಸದಾಗಲೂ ನಮ್ಮ ರಕ್ಷಕನಾಗಿ ನೀವು ಅಂಗೀಕರಿಸಿರಿ ಪ್ರಿಯರೇ. ಏಕೆಂದರೆ ಕರ್ತನಲ್ಲಿ ನಿಜವಾದ ಜೀವ ಉಂಟು. ಆತನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಆತನ ವಾಕ್ಯದೆಡೆಗೆ ಬನ್ನಿರಿ, ಆತನ ವಾಕ್ಯವನ್ನು ಧ್ಯಾನಿಸಿರಿ. ಸದಾಕಾಲ ಆತನ ವಾಕ್ಯವನ್ನು ಸ್ತುತಿಸಿರಿ ಪ್ರಿಯರೇ. ಯಾಕೆಂದರೆ ಆತ ನಮ್ಮ ಕುರುಬನಾಗಿದ್ದಾನೆ, ಆತ ನಮ್ಮ ನಡೆಸುವಾತನಾಗಿದ್ದಾನೆ. ಆತನು ಯೆಹೋವ ರಾಫವಾಗಿದ್ದಾನೆ, ಆರೋಗ್ಯದಾಯಕನು. ಯೆಹೋವ ಈರೆ ನಮಗೆ ಒದಗಿಸುವ ಕರ್ತನಾಗಿದ್ದಾನೆ. ನಮ್ಮ ಅಗತ್ಯತೆಗಳನ್ನು ಪೂರೈಸುವಾತನಾಗಿದ್ದಾನೆ, ನಮ್ಮ ಕೊರತೆಗಳನ್ನು ನೀಗಿಸುವಾತನಾಗಿದ್ದಾನೆ. ಸದಾಕಾಲ ನನ್ನ ಜೊತೆಗಿದ್ದು ಕಾಪಾಡುವಾತನಾಗಿದ್ದಾನೆ ಪ್ರಿಯರೇ. ಸದಾಕಾಲ ಕರ್ತನನ್ನು ನಿಮ್ಮ ಸ್ವಂತ ರಕ್ಷಕನೆಂದು ಅಂಗೀಕರಿಸಿರಿ. ಸ್ವಂತ ರಕ್ಷಕನೆಂದು ಆತ ನೀವು ಅಂಗೀಕರಿಸುವಾಗ ನಿಮ್ಮೆಲ್ಲ ದಿನನಿತ್ಯದ ಕೆಲಸಗಳು, ನಿಮ್ಮೆಲ್ಲ ಹೋಗೋಣ ಬರೋಣ, ನಿಮ್ಮೆಲ್ಲ ಆರ್ಥಿಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸೋನಾಗಿದ್ದಾನೆ. ಎಲ್ಲವೂ ನಿಮಗೆ ಏನೇನು ಬೇಕೋ ಅದನ್ನು ಪರಲೋಕದಿಂದ ನಿಮ್ಮನ್ನು ಒದಗಿಸಿ ಕೊಡುವನಾಗಿದ್ದಾನೆ. ಭಕ್ತನಾದ ದಾವೀದನು ಹೇಳಿದ ವಾಕ್ಯದ ಪ್ರಕಾರ, ನನ್ನ ಸಹಾಯವು ಮೂಢನಿಂದವಾಗಲಿ ಪಡುವಣದಿಂದಾಗಲಿ ಬರುವುದಿಲ್ಲ, ನನ್ನ ಸಹಾಯವು ಹಲ್ಲೆಲೂಯಾ ಪರಲೋಕದಿಂದ ಬರುತ್ತದೆ ಎಂದು. ನೋಡಿ ಪ್ರಿಯರೇ, ಭಕ್ತನಾದ ದಾವೀದನು ಅರಣ್ಯದಲ್ಲಿ ಕೂತ್ಕೊಂಡ ಮಾತನ್ನು ಹೇಳಬೇಕಾದ್ರೆ ಅವರಿಗೆ ಎಷ್ಟು ನಂಬಿಕೆ ಇರಬೇಕು ಕರ್ತನ ಮೇಲೆ. ಕರ್ತನವರನ್ನು ನಡೆಸ್ತಾನೆ, ಕರ್ತನವನ್ನು ಕಾಪಾಡುತ್ತಾನೆ ಎಂದು. ಅದೇ ನಂಬಿಕೆಯಿಂದ ನಾವಿವತ್ತು ಮುಂದೆ ಹೋಗುವ. ಯಾಕಂದರೆ ಕರ್ತನ ನಮ್ಮ ಜೊತೆ ಇದ್ದಾರೆ. ಆತ ನಮ್ಮ ಕುರುಬನಾಗಿದ್ದಾನೆ, ಆತ ನಮ್ಮ ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಬನ್ನಿ ಪ್ರಿಯರೇ, ಈಗ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುವವನಿದ್ದೇನೆ. ಹಲ್ಲೆಲೂಯಾ. ಕರ್ತನ ಈ ಸಮಯದಲ್ಲಿ ದೇವರೇ, ಮುಂಜಾನೆ ಸಮಯದಲ್ಲಿ ಯಾರೆಲ್ಲ ಈ ವಾಕ್ಯ ಸಂದೇಶವನ್ನು ಕೇಳ್ತಾ ಇದ್ದಾರಪ್ಪ, ಅವರನ್ನು ಆಶೀರ್ವದಿಸು, ಅವ್ರ ಜೀವಿತವನ್ನು ಆಶೀರ್ವದಿಸು ದೇವರೇ. ಅವರೆಲ್ಲ ಕಷ್ಟಗಳಿಂದ, ಎಲ್ಲ ದುಃಖಗಳಿಂದ, ಎಲ್ಲ ಅಗತ್ಯತೆಗಳನ್ನು ಪೂರೈಸಪ್ಪ. ಎಲ್ಲ ಕಷ್ಟಗಳಿಂದ ಅವ್ರಿಗೆ ಬಿಡುಗಡೆ ಕೊಡಪ್ಪ ದೇವರೇ. ಅಪ್ಪ, ಇದರದೆಲ್ಲ ಹೋಗೋಣ ಬರೋಣ, ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಪ್ಪ, ಜೊತೆಗಿದ್ದು ಕಾಪಾಡಪ್ಪ ದೇವರೇ. ಈ ಮೋಶೆಯ ಸಂಗಡ ಇದ್ದ ಹಾಗೆ, ಯೆಹೋಶುವನ ಸಂಗಡ ಇದ್ದ ಹಾಗೆ ಅವರ ಸಂಗಡಲಿದ್ದು ಕಾಪಾಡಪ್ಪ. ಯೇಸು ಅವರೆಲ್ಲ ದಿನನಿತ್ಯದ ಕೆಲಸವನ್ನು ಆಶೀರ್ವದಿಸು. ಎಲ್ಲ ಸಾಲ ಬಾಧೆಯಿಂದ, ಎಲ್ಲ ಕಷ್ಟ ನಷ್ಟಗಳಿಂದ ಅವರಿಗೆ ಬಿಡುಗಡೆ ಕೊಡಪ್ಪ ದೇವರೇ. ಯೇಸು ಈ ವಾಕ್ಯಗಳು ಅವ್ರ ಜೊತೆ ಮಾತಾಡಲಿ ಸ್ವಾಮಿ. ಅಪ್ಪ, ಈ ವಾಕ್ಯಗಳು ಅವ್ರ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಪ್ಪ. ನೀವು ಒಳ್ಳೆಯವನು, ಸರ್ವಶಕ್ತನಾದ ದೇವರು, ನಿಮಗೆ ಅಸಾಧ್ಯವಾದ ಈ ಲೋಕದಲ್ಲಿ ಒಂದು ಇಲ್ಲಪ್ಪ ದೇವರೇ. ಯೇಸುವೆ, ಆಶೀರ್ವದಿಸು ಸ್ವಾಮಿ. ನನ್ನ ಪ್ರಾರ್ಥನೆ ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ, ಮಾನ, ಮಹಿಮೆ, ಗೌರವ ಯೇಸಪ್ಪ ನಿಮಗೊಬ್ಬರಿಗೆ ಸಲ್ಲಿಸುತ್ತೆ. ಪ್ರಾರ್ಥನೆ ಮಾಡ್ತೇನೆ ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.